ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಉಮಾಶ್ರೀ ಈಗಾಗಲೇ ಶಾಸಕಿ ಆಗಿದ್ರು, ಸಚಿವೆ ಆಗಿದ್ರು, ಈಗ MLC ಆಗಿದ್ದಾರೆ. ಸೊ ಅವರ ಹೆಸರು ಕೂಡ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸೊ ನನ್ನ ಪ್ರಕಾರ ಉಮಾಶ್ರೀ ಅವರು ಸಿದ್ದರಾಮಯ್ಯ CM ಆಗಿದ್ದಾಗಲೇ ಆಗ್ಬೇಕಾಗಿತ್ತೇನೋ. ಈಗ DK ಶಿವಕುಮಾರ್ ಮತ್ತೆ ಅದಕ್ಕೆ ಅವಕಾಶ ಕೊಡ್ತಾರ ಅಥವಾ ಬೇರೆ ಹೊಸಬರಿಗೆ ಅವಕಾಶ ಕೊಡ್ತಾರಾ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವೆ ಆಗಿ ಶಾಸಕಿಯಾಗಿ ಅನುಭವ ಇದ್ದಂತಹ ಒಂದು ಅನುಭವ ಇದೆ. 5 ವರ್ಷ ಸಚಿವೆ ಆಗಿದ್ರು ಸಿದ್ದರಾಮಯ್ಯ, ಟರ್ಮ್ ಪೂರ್ತಿ ಸಚಿವೆ ಆಗಿದ್ದಂಥವ್ರು. ಪರಿಷತ್ MLC ಆಗಿರೋದ್ರಿಂದ ಈಗ ಸೊ ಪರಿಷತ್ ಕೋಟಾದಲ್ಲಿ ಸಿಗಬಹುದೇನೋ ಅನ್ನೋ ಲೆಕ್ಕಾಚಾರ ಇದೆ. ಸೊ ಹೇಗೆ ಏನ್ ಅನ್ಸುತ್ತೆ ನಿಮ್ಗೆ ಇವ್ರಿಗೆ? ಸೋತವ್ರು 2013 ಮಂತ್ರಿ ಆದ್ಮೇಲೆ 18 ಸೋತರು, 23 ಸ್ಪರ್ಧೆ ಮಾಡ್ಲಿಲ್ಲ. ಹೌದು, 23 ಇವರು ಸ್ಪರ್ಧೆ ಮಾಡೋದಕ್ಕೆ ಆಸಕ್ತಿ ತೋರಿಸಿದ್ರು ಕೂಡ DK ಶಿವಕುಮಾರ್ ಲೆಕ್ಕಾಚಾರ ಬೇರೆ ಇತ್ತು. ಅವ್ರಿಗೆ ಸಿಕ್ಕಂತಹ ಸರ್ವೆ ರಿಪೋರ್ಟ್ ಅಲ್ಲಿ ಉಮಾಶ್ರೀ ಅವರ ಪರವಾಗಿರ್ಲಿಲ್ಲ. ಹೀಗಾಗಿ ನಿಮ್ಮನ್ನ MLC ಮಾಡ್ತೀವಿ ಅಲ್ಲ, ಇನ್ನೊಬ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದ್ರು ಪಾಟೀಲ್, ಅವರೊಂದು 22,000 ತಗೊಂಡು ಇವ್ರನ್ನ ಒಂಥರ ಸೋಲಕ್ ಕಾರಣ ಕೂಡ ಆಯ್ತು ಕಾಂಗ್ರೆಸ್ ಅಲ್ಲಿ. 2018 ಅದು 2018 ಕಾಂಗ್ರೆಸ್ ಅಲ್ಲೇ ಒಡಕುಂಟಾಗಿ ಅದರ ಲಾಭ ಇವ್ರಿಗಾಯ್ತು. ಈಗ ಬಾಗಲಕೋಟೆ ನಾವ್ ಹೆಂಗ್ ಚರ್ಚೆ ಮಾಡ್ತೀವೋ ಸೇಮ್ ಪ್ಯಾಟರ್ನ್ ತೆರದಾಳ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈಗ ಮತ್ತೆ ಬ್ಯಾಕ್ ಆಗ್ತಾರ ಉಮಾಶ್ರೀ ಅವರು? ಇಲ್ಲ, ಇದು ಹೆಂಗಂದ್ರೆ ಈಗ ಮಹಿಳೆಯರನ್ನು ಒಬ್ಬರನ್ನೇ ಮಾಡ್ತಿದ್ರು, ಅದೇ ರೀತಿ ಪರಿಷತ್ಗೂ ಕೂಡ ಒಬ್ಬರನ್ನೇ ಮಾಡೋದು. ಆಗ್ಬಿಟ್ಟಿದ್ದಾರೆ. ಈಗ ಇವರು ಸೇರಿದಂತೆ ಮಹಿಳಾ ಕೋಟದಲ್ಲಿ ನೋಡಿದ್ರೆ ಪರಿಷತ್ ಅಲ್ಲಿ ಈಗಾಗಲೇ ಸಲೀಂ ಹೆಸರು ಕೇಳಬರ್ತಾ ಇದೆ. ಮತ್ತೆ ಸಲೀಂ ಹೆಸರು ಕೇಳಬಾರ್ದು. ಅದೃಷ್ಟಕ್ಕೆ ಏನಂದ್ರೆ BK ಪ್ರಸಾದ್ KPCC ಅಧ್ಯಕ್ಷರಾಗಿದ್ದಾರೆ. ಅವರು ಅಧ್ಯಕ್ಷರಾಗಿ ಇದ್ಕೊಂಡು ಸಚಿವ ಸ್ಥಾನ ಕೊಡಿ ಅಂತಾನು ಕೇಳ್ತಾರೆ. ರೂಲ್ಸ್ ಇಲ್ಲ ತಾನೆ ಪರಿಷತ್ ಅವ್ರಿಗೆ ಒಬ್ಬರಿಗೆ ಕೊಡ್ಬೇಕು ಅಂತ? ಅದೇನ್ ರೂಲ್ಸ್ ಇಲ್ಲ, ಇವ್ರು ಮಾಡ್ಕೊಂಡಿದ್ದಾರೆ. ಬ್ರೇಕ್ ಮಾಡ್ಬೋದು ಹಾಗಾದ್ರೆ 100% ಬ್ರೇಕ್ ಮಾಡ್ಬೋದು. ಅದ್ಯಾಕೆ ಇತ್ತೀಚೆಗೆ ಬರ್ತಿರುವಂತಹ ಸಮ್ಮಿಶ್ರ ಸರ್ಕಾರದಲ್ಲೂ ಒಬ್ಬರಿಗೆ ಕೊಟ್ಟರು, ಅದೇ ರೀತಿ ಇದು BJP ಯಡಿಯೂರಪ್ಪ ಅವರು BJP ಸರ್ಕಾರ ರಚನೆ ಮಾಡಿದ್ಮೇಲೆ ಒಬ್ಬರಿಗೆ ಕೊಟ್ಟರು, ಈಗ ಮತ್ತೆ ಸಿದ್ದರಾಮಯ್ಯನೂ ಒಬ್ಬರಿಗೆ ಕೊಟ್ಟರು. ಈಗ DK ಶಿವಕುಮಾರ್ ಅವರು ಬಹುತೇಕ 2006ರಿಂದ ಇದುವರೆಗೂ ಯಾವುದೇ ಸರ್ಕಾರ ಬಂದ್ರು ಒಬ್ಬರಿಗೆ ಕೊಟ್ಟಿದ್ದಾರೆ. ಇಬ್ಬರು ಮಹಿಳಾ ಸಚಿವರನ್ನು ನೋಡ್ಲಿಲ್ಲ ನಾವು 2006ರಿಂದ. ಪರಿಷತ್ತಲ್ಲೂ ಅಷ್ಟೇ, ಇತ್ತೀಚೆಗೆ ಪರಿಷತ್ಗೆ ಹೋದಂತವ್ರಿಗೆ ಇವ್ರಿಗೆ ಹೆಂಗಾಗ್ಬಿಟ್ಟಿದೆ, ಪರಿಷತ್ ಅಂದ್ರೆ ನಾವೇ ಆಯ್ಕೆ ಮಾಡಿ ಕಳಿಸೋದು, ಅವರೇ ನೇರ ಚುನಾವಣೆ. ಕೆಲವೊಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಗೆದ್ದು ಬರ್ತಾರೆ, ಬಿಟ್ರೆ ಬೇರೆಯವ್ರೇನು ನಾಮಿನೇಟ್ ಮಾಡಿ ಕಳಿಸ್ತೀವಿ, ವಿಧಾನಸಭೆಯಿಂದ ಈ ಮನಸ್ಥಿತಿಯಲ್ಲಿದ್ದಾರೆ. ಇದೇ ಬಹಳಷ್ಟು ಪರಿಷತ್ ಸದಸ್ಯರಿಗೆ ಅಸಮಾಧಾನನೂ ಕೂಡ ಇದೆ. ಬಹಳ ಜನ ಇದು ನೇರವಾಗಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾಗರಾಜ್ ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಪಾಪ ಅಲ್ಲೂ ಇಲ್ಲೂ ಎಲ್ಲಾ ಮಾಧ್ಯಮಗಳಲ್ಲಿ ರಾಷ್ಟ್ರೀಯ ಮಾಧ್ಯಮಗಳಿಂದ ಹಿಡಿದು ರಾಜ್ಯ ಮಾಧ್ಯಮಗಳವರೆಗೂ ಮಾತಾಡ್ತಾರೆ. ಸರ್ಕಾರವನ್ನ ಸಮರ್ಥವಾಗಿ DK ಶಿವಕುಮಾರ್ ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ, ಸಿದ್ದರಾಮಯ್ಯ ಒಳ್ಳೇದ್ ಮಾಡಿರ್ಲಿ ಕೆಟ್ಟದ್ ಮಾಡಿರ್ಲಿ, ಅದನ್ನ ಸರ್ಕಾರವನ್ನ ಸಮರ್ಥ ಮಾಡ್ಕೊಳ್ಳೋದು. ಮುಖ್ಯಮಂತ್ರಿಗಳು ಸಚಿವರಿಗಿಂತಲೂ ಕಷ್ಟದ ಕೆಲಸ ಯಾವ್ದಂದ್ರೆ ಈ ವಕ್ತಾರರ ಕೆಲಸ. ಪಾಪ ಅವ್ರೇನು ಮೈಕ್ ಮುಂದೆ 1-2 ನಿಮಿಷ ಮುಗಿಸ್ಬಿಡ್ತಾರೆ. ಇವ್ರದ್ದು ಹಂಗಲ್ವಲ್ಲ, 1 ಗಂಟೆ ಹಾಕೊಂಡು ರುಬ್ಬಿಡ್ತಾರೆ. ನಮ್ ರಾಧಕ್ಕ ಅಂತ ಅವ್ರ ಕೈಗೆ ಸಿಗ್ಬಿಟ್ರೆ 1 ಗಂಟೆ 1 ದಿನ ಎಲ್ಲ ರುಬ್ಬಿಡ್ತಾರೆ. ಎಷ್ಟು ಮುಂದಕ್ಕೆ ಹೋಗೋಣ ಹಾಗಾದ್ರೆ? ಏನಾಗುತ್ತೆ ಈಗ ಉಮಾಶ್ರೀ ಕತೆ? ನನಗೇನು ಉಮಾಶ್ರೀ ಅವರು ಕೇಳಿರೋದು ನಿಜ, ನನಗೆ ಈ ಅವಕಾಶ ಕೊಡಿ, ಇದು ಕೊನೆ ಅವಕಾಶ ಅಂತ. ಒಂದು, ನೇಗೆ ಸಮುದಾಯ ಇಡೀ ರಾಜ್ಯಾದ್ಯಂತ ಹಲವು ಕ್ಷೇತ್ರಗಳಲ್ಲಿ, ನೇಕಾರ ಸಮುದಾಯ ಹಲವು ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಇದ್ದೇ ಇದೆ. ಒಂದು. ಮತ್ತೊಂದು, ಒಬ್ಬ ಮಹಿಳೆಯಾಗಿ ಹಿಂದೆ 5 ವರ್ಷಗಳ ಕಾಲ ಸಕ್ಸಸ್ಫುಲ್ ಆಗಿ ಸಚಿವಗಿರಿಯನ್ನ ಕಂಪ್ಲೀಟ್ ಮಾಡೋದು. ಜೊತೆಗೆ ಉಮಾಶ್ರೀ ಅಂತ ಹೇಳಿದಾಗ ಹಲವು ಕ್ಷೇತ್ರಗಳಲ್ಲಿ ಜನ ಸೇರ್ತಾರೆ. ಹೀಗಾಗಿ ನನಗೆ ಒಂದು ಅವಕಾಶ ಕೊಡಿ, ಇದು ನನ್ನ ಕಡೆಯ ಅವಕಾಶ ಅಂತಾನು ಕೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಎಷ್ಟೊಪ್ತಾರೋ ನೋಡ್ಬೇಕು. ಸಿದ್ದರಾಮಯ್ಯ ಅವರ ಆಪ್ಷನ್ ಇರ್ಬೋದು, ಸಿದ್ದರಾಮಯ್ಯ ಇವ್ರ ಹೆಸರು ಮುಂದೆ ಇಡ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ. ಬಹುತೇಕ ಕಷ್ಟ ಆದ್ರೆ ಕೇಳಿದ್ದಾರೆ.